ಅಕಾಡೆಮಿ, ಪ್ರಜ್ಞಾವಂತರ ವೇದಿಕೆ, ಪ್ರೇರಣಾ ಟ್ರಸ್ಟ್ ಮತ್ತೆ ಹಲವಾರು ಸ್ವಚ್ಛತೆ ಮಾಡಿ ಎಲ್ಲ ಮಾಡ್ತಾ ಇದ್ದೀವಿ. ಇದು ಸೈನಿಕರು ಓಡಾಡುವಂತ ಒಂದು ಸುರಕ್ಷಿತವಾದ ತಾಣ ಮಾಡ್ಕೊಂಡಿದ್ರು. ಯಾಕಂದ್ರೆ ಮಳೆ ಗಾಳಿಗಳು ಬಂದಾಗ ಒದ್ದು ಗುಂಡುಗಳು ಮತ್ತೆ ಅವೆಲ್ಲ ರಕ್ಷಣೆ ಮಾಡೋ ಸಲುವಾಗಿ ಈ ಒಂದು ಸ್ಥಳದಲ್ಲಿ ಏನು ನೆಲಮಾಳಿಕೆಯನ್ನ ಮಾಡ್ಕೊಂಡಿದ್ದಾರೆ. ಅವುಗಳನ್ನ ಪತ್ತೆ ಹಚ್ಚಿ ಎಲ್ಲ नहीं उल्टा जाओ गई जाए क्या भी नहीं गई जाए कली में गई जाए नहीं क्या भी नहीं ऐसा 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 कली में सामने ಎಲ್ಲ ಮಹನೀಯರೇ, ನಾವು ನಿಂತಿರೋ ಸ್ಥಳ ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡಿದಂತ ಸ್ಥಳದಲ್ಲಿ ಇದ್ದೀವಿ. ಇದು ಒಂದು ಸ್ಮಾರಕ. ಈ ಒಂದು ಸ್ಮಾರಕ ಎಲ್ಲ ಗಿಡ ಗಂಟೆಗಳು ಬೆಳ್ಕೊಂಡು ಎಲ್ಲ ನಶಿಸಿ ಹೋಗುವಂತ ಸ್ಥಿತಿಲಿತ್ತು. ಆ ಒಂದು ಸ್ಥಿತಿಲಿರುವಂತ ವಿಚಾರವನ್ನ ಹಲವಾರು ಪೇಪರ್ ನಲ್ಲಿ ಮತ್ತೆ ಅವುಗಳೆಲ್ಲ ಬರೀತು. ಈ ಒಂದು ಸ್ಮಾರಕ ವೃತ್ತವಾಕಾರವಾಗಿದೆ. ಇದನ್ನ ಹೆಂಗೆಲ್ಲ ಸಂರಕ್ಷಣೆ ಮಾಡ್ಬೇಕಂತ ಹೇಳಿ ನಮ್ಮ ಶ್ರೀರಂಗಪಟ್ಟಣದ ಅಚಿವರ್ಸ್ ಅಕಾಡೆಮಿ, ಪ್ರಜ್ಞಾವಂತರ ವೇದಿಕೆ, ಪ್ರೇರಣಾ ಟ್ರಸ್ಟ್ ಮತ್ತೆ ಹಲವಾರು ಮತ್ತೆ ನಮ್ಮ ಶ್ರೀನಿವಾಸ್ ಡಾಕ್ಟರ್ ಅವರ ಒಂದು ಟೀಮು ಇವರೆಲ್ಲ ಸೇರ್ಕೊಂಡು ಸುಮಾರು ಒಂದು ತಿಂಗಳಿಂದ ಸ್ವಚ್ಛತೆ ಮಾಡಿ ಎಲ್ಲ ಮಾಡ್ತಾ ಇದ್ದೀವಿ. ಇದು ಸೈನಿಕರು ಓಡಾಡುವಂತ ಒಂದು ಸುರಕ್ಷಿತವಾದ ತಾಣ ಮಾಡ್ಕೊಂಡಿದ್ರು. ಯಾಕಂದ್ರೆ ಮಳೆ ಗಾಳಿಗಳು ಬಂದಾಗ ಮದ್ದು ಗುಂಡುಗಳು ಮತ್ತೆ ಅವುಗಳೆಲ್ಲ ರಕ್ಷಣೆ ಮಾಡೋ ಸಲುವಾಗಿ ಈ ಒಂದು ಸ್ಥಳದಲ್ಲಿ 2 ನೆಲಮಾಳಿಕೆಯನ್ನ ಮಾಡ್ಕೊಂಡಿದ್ದಾರೆ. ಅವುಗಳನ್ನ ಪತ್ತೆ ಹಚ್ಚಿ ಒಂದು ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ಬಂದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ ಮತ್ತೆ ಸ್ವಚ್ಛತೆ ಆಗ್ತಿದೆ. ಸರ್ಕಾರದವರು ಇದನ್ನೆಲ್ಲ ಸಂರಕ್ಷಣೆ ಮಾಡಿದ್ರೆ ಶ್ರೀರಂಗಪಟ್ಟಣದಲ್ಲಿ ಸುಮಾರು 100-200 ಸ್ಮಾರಕಗಳು ಸಿಗ್ತವೆ. ಯಾಕಂದ್ರೆ ನಾವು ಮನುಷ್ಯರು ವಾಸ ಮಾಡೋದು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಆದ್ರೆ ಈ ಶ್ರೀರಂಗಪಟ್ಟಣದ ಇತಿಹಾಸವನ್ನು ಸೃಷ್ಟಿ ಮಾಡಕ್ಕಾಗಲ್ಲ, ಈ ಕಟ್ಟಡಗಳನ್ನ ಸೃಷ್ಟಿ ಮಾಡಕ್ಕಾಗಲ್ಲ. ಹಾಗಾಗಿ ನಾನು ಶ್ರೀರಂಗಪಟ್ಟಣ ಜನತೆಯಲ್ಲೂ ಕೇಳ್ಕೊಳ್ತಾರಷ್ಟೇ, ಮುಂದಿನ ಪೀಳಿಗೆಗೆ ಈ ಇತಿಹಾಸವನ್ನು ತೋರಿಸ್ಬೇಕಂತ ಹೇಳಿದ್ರೆ ನಾವೆಲ್ಲ ಇದನ್ನ ಹಾಳು ಮಾಡ್ದೇನೆ, ಸಂರಕ್ಷಣೆ ಮಾಡಿ, ಒತ್ತುವರಿ ಮಾಡ್ದೇನೆ, ಕೆಡಗ್ದೇನೆ ನಾವು ವಾಸ ಮಾಡಕ್ಕೆ ಬೇರೆ ಸ್ಥಳಕ್ಕೆ ಹೋಗೋಣ. ಆದ್ರೆ ಇದನ್ನ ಒಂದು ಪ್ರವಾಸೋದ್ಯಮ ತಾಣವಾಗಿ ಹಲವಾರು ಇತಿಹಾಸಕ್ಕೋಸ್ಕರ ಇಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. कमी बुलाओ ಹೋಗಿ ಸುಭಾನಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಕಲೀಮುಲ್ಲಾ. ನಾಗಮಂಗಲದಿಂದ ಬಂದಿದ್ದೇನೆ. ನಿವೃತ್ತ ಶಿಕ್ಷಕ, ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸದಸ್ಯನಾಗಿದ್ದೇನೆ ಮತ್ತು ಹಂಪಿ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯ ಸಹ ಆಗಿದ್ದೆ, ಲೇಖಕ ಮತ್ತು ಟಿಪ್ಪು ಸುಲ್ತಾನರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದ್ದೇನೆ. ಇತ್ತೀಚೆಗೆ ಅಕಾಡೆಮಿಯಲ್ಲಿ ನನ್ನ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದೆ. ಅದರ ವಿಷಯ ಟಿಪ್ಪು ಸುಲ್ತಾನನ ನಿಧನದ ನಂತರ ಅವರ ಕುಟುಂಬದ ಇತಿಹಾಸ. ಆ ಕುಡಿಗಳನ್ನ ಅಂದ್ರೆ ಮೈಸೂರು ಹುಲಿಯ ಮರಿಗಳು ಕಲ್ಕತ್ತಾದಲ್ಲಿ ಈಗಲೂ ಸಹ ಇವೆ. ಅದನ್ನ ಹುಡಿಕೊಂಡು ನಾನು 3 ಬಾರಿ ಕಲ್ಕತ್ತಾಗ ಹೋಗಿ ಅದರ ಬಗ್ಗೆ ನಾನು ಎಲ್ಲಾ ಮಾಹಿತಿಗಳನ್ನ ಸಂಗ್ರಹಿಸಿ ಆ ಒಂದು ಪೇಪರ್ನ ಪ್ರೆಸೆಂಟ್ ಮಾಡಿದ್ದೀನಿ ಇತಿಹಾಸ ಅಕಾಡೆಮಿಗೆ. ಇವತ್ತು ನಾನು ಇಲ್ಲಿ ಬಂದಿದ್ದು ತುಂಬಾ ಸಂತೋಷ ಆಗ್ತಾ ಇದೆ. ಸಂತೋಷಕ್ಕೆ ಕಾರಣ ಇಷ್ಟೇ, ಟಿಪ್ಪು ಸುಲ್ತಾನ್ ಅಂದ್ರೆ ಅರ್ಧ ಪ್ರಪಂಚ ಗೊತ್ತು ಅವ್ರಿಗೆ. ಆದ್ರೆ ಅಂಥ ಒಬ್ಬ ಶೂರ, ಆತನ ಕಾರ್ನ್ ವಾಲಿಸ್ ಜೊತೆ ಯುದ್ಧ ಮಾಡಿದಂಥ ವೀರ. ಸಣ್ಣ ಪಣ್ಣ ಕಾಚಿಂ ಬೀಜಿಗೆ ಜೊತೆಗೆಲ್ಲ ಕಾರ್ನ್ ವಾಲಿಸ್ ಜೊತೆಲಿ ಯುದ್ಧ ಮಾಡಿದಂಥ ಒಬ್ಬ ವೀರ. ಕಾರ್ನ್ ವಾಲಿಸ್ ಮೈಸೂರು ಬೆಂಗಳೂರು ಯುದ್ಧದಲ್ಲಿ ಅವನು ಪಲಾಯನ ಮಾಡ್ತಿದ್ದ. ಆದ್ರೆ ಅದೇನು ದುರಾದೃಷ್ಟನೋ ಏನೋ, ಟಿಪ್ಪು ಸುಲ್ತಾನರು ಅವನಿಗೆ ಓಡೋಗಕ್ಕೆ ಅವಕಾಶ ಮಾಡಿಕೊಟ್ರು. ಓಡೋಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ 3ನೇ ಮೈಸೂರು ಯುದ್ಧದಲ್ಲಿ ಸೋಲಾಗೋದಕ್ಕೆ ಕಾರಣ ಆಯ್ತು. ಆದ್ರೆ ಇಡೀ ಪ್ರಪಂಚದಲ್ಲಿ ಗೊತ್ತಿರುವಂತಹ ಒಬ್ಬ ಶೂರ ನಮ್ಮ ಕನ್ನಡ ನಾಡಿನವನು, ನಮ್ಮ ಮಂಡ್ಯ ಜಿಲ್ಲೆಯವನು. ಆದ್ರೆ ಮಂಡ್ಯ ಜಿಲ್ಲೆಯವರು ಅಷ್ಟೊಂದು ದ್ವೇಷಿಸಿದ್ದಕ್ಕೆ ಪ್ರಾರಂಭ ಮಾಡಿರೋದು ಇದೊಂದು ವಿಪರ್ಯಾಸ ಅಂತ ಕಾಣುತ್ತೆ. ಈ ಕೆದಕಿದಷ್ಟು ಇಲ್ಲಿ ಇತಿಹಾಸದ ಅನೇಕ ಸ್ಮಾರಕಗಳು ಇಲ್ಲಿ ಸಿಗ್ತವೆ. ಉದಾಹರಣೆಗೆ ಬಿದ್ದುಕೋಟೆ ಗಣಪತಿ ದೇವಸ್ಥಾನದ ಹತ್ರ ಇದೆಯಲ್ಲ, ಅಲ್ಲಿ ನೆಲಮಾಳಿಗೆಯಲ್ಲಿ ಇರುವಂತಹ
ಒಂದು ಬಂದಿಖಾನೆ ಟಿಪ್ಪು ಸುಲ್ತಾನರು ನಿಧನ ಹೊಂದಿದ 100 ವರ್ಷಗಳ ನಂತರ ಕಂಡಿಡ್ದಿದ್ದು. 100 ವರ್ಷಗಳವರೆಗೆ ಅದು ಇರದೇ ಯಾರಿಗೂ ಗೊತ್ತಿರಲಿಲ್ಲ. ಟಿಪ್ಪು ಸುಲ್ತಾನರ 100 ವರ್ಷ ಆದ ನಂತರ ಒಬ್ಬ ಬ್ರಿಟಿಷ್ ಅಧಿಕಾರಿ ಅದನ್ನ ಕಂಡಿಡ್ತಾನೆ. ಆದ್ರೆ ಇವತ್ತು ನೀವು ಪಾಂಡವಪುರದ ಜನತೆ, ಅನೇಕ ಸಂಘ ಸಂಸ್ಥೆಗಳವರು ಇವತ್ತೊಂದು ನೆಲಮಾಳಿಗೆಯನ್ನ ನಾವು ಇಲ್ಲಿ ಕಂಡಿಡ್ದಿರೋದು ಬಹಳ ಸಂತೋಷ. ಇಲ್ಲಿ ಇನ್ನೊಂದು ಮಹತ್ತರವಾದ ವಿಷಯವನ್ನ ನಾವು ಗಮನಿಸಬೇಕು. ನೆಲಮಾಳಿಗೆ ಸಿಕ್ಕಿದೆ ಅಂದಷ್ಟೇ ಅಲ್ಲ, ನೆಲಮಾಳಿಗೆ ಯಾಕಿರುತ್ತೆ ಅಂದ್ರೆ ಸಂದರ್ಭದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡು ಓಡು ಹೋಗೋದಕ್ಕೆ. ಆ ದಿವಸ ಮೇ 4ನೇ ತಾರೀಕು ಎಲ್ಲ ಜ್ಯೋತಿಷಿಗಳು, ಮುಸಲ್ಮಾನ ವಿದ್ವಾಂಸರೆಲ್ಲ ಹೇಳಿರ್ತಾರೆ ಇವತ್ತು ನಿನಗೆ ಒಳ್ಳೆಯ ದಿನವಲ್ಲ ಅಂತ. ಆದ್ರೆ ಸೈಯದ್ ಗಫಾರ್ ನಿಧನ ಹೊಂದಿದಂತಹ ವಿಷಯ ತಿಳಿದಂಥವರು ಊಟ ಮಾಡ್ತಾ ಇದ್ದವರು ಸಹ ಎದ್ದು ಹೋಗ್ತಾರೆ. ಹಾಗಾಗಿ ಅವರು ಯಾವುದೇ ಹೆಲ್ಮೆಟ್, ಶಿರಸ್ತ್ರಾಣಗಳು ಅವು ಇವುಗಳನ್ನ ಧರಿಸಿರೋದಿಲ್ಲ. ಅವರು ಓಡ್ ಹೋಗ್ಬೇಕಾಗಿದ್ರೆ, ಹೆದರಿ ಓಡ್ ಹೋಗ್ಬೇಕಾದ್ರೆ ಈ ನೆಲಮಾಳಿಗೆಯಿಂದ ಓಡ್ ಹೋಗ್ಬೋದಾಗಿತ್ತು. ಸಾಯುವಾಗ್ಲೂ ತನ್ನ ವೀರತ್ವವನ್ನ ಮೆರೆದಿರುವಂತಹ ಏಕೈಕ ಯುದ್ಧ ಭೂಮಿಯಲ್ಲಿ ಸತ್ತಂತಹ ರಾಜ ಯಾರಪ್ಪ ಅಂದ್ರೆ ನಮ್ಮ ಟಿಪ್ಪು ಸುಲ್ತಾನ್ರು. ಮತ್ತೆ ಸಿಂಹಾಸನಕ್ಕಿಂತ ಹೆಚ್ಚಾಗಿ ಕುದುರೆ ಮೇಲೆ ರಣರಂಗದಲ್ಲಿ ಓಡಾಡಿದ ದೊರೆ ಯಾರಪ್ಪ ಅಂದ್ರೆ ನಮ್ಮ ಟಿಪ್ಪು ಸುಲ್ತಾನ್ರು. ಅವರು ಮನಸ್ಸು ಮಾಡಿರ್ತಿದ್ರೆ ಇನ್ನೊಂದು ಚಾನ್ಸ್ ಇತ್ತು ಅವ್ರಿಗೆ. ಆ ಬ್ರಿಟಿಷ್ ಸೈನಿಕ ಅಮಾಯ ಇವನು ಆತ ಯಾರು ಅಂತ ಗೊತ್ತಿಲ್ಲ, ಸುಮ್ಮನೆ ಯಾರ್ಯಾರಿಗೋ ಕ್ರಿಯೇಟ್ ಮಾಡಿದ್ರು. ಅವರ ಇವರು ಅಂಗರಕ್ಷಕ ಇದ್ದ ರಾಜಾ ಖಾನ್ ಹೇಳ್ತಾನೆ, ಈಗಲೂ ಒಂದು ಚಾನ್ಸ್ ಇದೆ ನಿಮ್ಗೆ, ನಿಮ್ಮ ಐಡೆಂಟಿಟಿ ಹೇಳ್ಬಿಡಿ ಅಂತ. ಆಗ ಟಿಪ್ಪು ಸುಲ್ತಾನ್ ಏನ್ ಹೇಳ್ತಾರೆ, ನಿನಗೆ ಹುಚ್ಚಿಡ್ದಿದ್ಯಾ, ನಾನು ಅವ್ರ ಜೊತೆಲಿ ಬಂದಿ ಆಗ್ಬೇಕಾ, ನಾನು ಶೂರತ್ವದಿಂದ ನಾನು ಇರ್ತೀನಿ ಅಂತ ಹೇಳ್ತಾರೆ. ಅದು ಒಂದ್ ಚಾನ್ಸು. ಈ ಒಂದು ನೆಲಮಾಳಿಗೆ ಇರೋದೈತಿಲ್ಲ, ಇದು ಅವರ ವೀರತ್ವಕ್ಕೆ ಒಂದು ಸಾಕ್ಷಿಯಾಗಿ ಇವತ್ತು ನಿಂತಿದೆ. ನೀವು ಇದನ್ನೆಲ್ಲ ಸ್ನೇಹಿತರು ಇಲ್ಲಿಯವರು ಅದನ್ನ ಜನಗಳಿಗೆ ತಿಳಿಸೋದಕ್ಕೆ ಒಂದು ಬಹಳ ದೊಡ್ಡ ಪ್ರಯತ್ನ ಪಟ್ಟಿದ್ದೀರಾ. ಇನ್ನೊಂದು ವಿಷಯ ಇಲ್ಲಿ ತಿಳಿಸ್ಬೇಕಾದ್ರೆ, ಈ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಏನಿದೆ, ರಾಷ್ಟ್ರೀಯ ಪ್ರಾಮುಖ್ಯತೆಯ 3600 ಸ್ಮಾರಕಗಳು ಭಾರತದಲ್ಲಿ ಇವೆ. 3600. ಇದನ್ನ ಈಗ ದುಬೈ, ಥೈಲ್ಯಾಂಡ್ ಅಂತ ದೇಶಗಳಿದೆ, ಅಲ್ಲಿ ಯಾರು ಹೊಲ ಉಳ್ಳಕ್ ಹೋಗೋದಿಲ್ಲ, ಕಷ್ಟಪಡಕ್ ಹೋಗೋದಿಲ್ಲ, ಟೂರಿಸಂ ನಲ್ಲಿ ಬದುಕ್ತಾ ಇದ್ದಾರೆ. ನಾವು ಸಹ ಟೂರಿಸಂ ಅಲ್ಲಿ ಪ್ರಾಮುಖ್ಯತೆ ಕೊಟ್ರೆ, ಎಲ್ಲವನ್ನು ಚೆನ್ನಾಗಿ ಇಟ್ಕೊಂಡ್ರೆ ನಾವು ಸಹ ಅದೇ ರೀತಿ ನಾವು ಟೂರಿಸಂ ಅಲ್ಲಿ ಸಹಸ್ರಾರು ಕೋಟಿ ರೂಪಾಯಿಗಳನ್ನ ಇದ್ ಮಾಡ್ಬೋದು. ಬರೀ ಟೂರಿಸಂ ಇದು ಸ್ಮಾರಕಗಳನ್ನ ಸರಿಯಾಗಿ ಇಟ್ಕೊಂಡ್ರೆ ಅಲ್ಲ, ದೇಶದಲ್ಲಿ ಶಾಂತಿ ಇರಬೇಕು, ಪ್ರವಾಸಿಗರಿಗೆ ಯಾವುದೇ ಭಯ ಇರಬಾರ್ದು, ಅಲ್ಲಿಗೆ ಹೋಗೋದಕ್ಕೆ ರಸ್ತೆ ಸಂಪರ್ಕ, ಹೋಟೆಲ್, ಟಾಯ್ಲೆಟ್ ಇದೆಲ್ಲ ಇರಬೇಕು. ಅಂತದಿದ್ರೆ ಮಾತ್ರ ನಮ್ಮ ಟೂರಿಸಂ ಡೆವಲಪ್ ಆಗುತ್ತೆ. ಆದ್ರೆ ಯಾವ ಸರ್ಕಾರವೇ ಆಗ್ಲಿ ಅವ್ರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಓಟನ್ನ ಹೇಗೆ ಪಡಿಬಹುದು ಅಂತ, ಓಟ್ ಹೇಗ್ ಪಡಿಬಹುದು, ಮತ್ತೆ ಜನ ಏನನ್ನ ಅಪೇಕ್ಷೆ ಪಡ್ತಾರೆ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜನ ಏನ್ ಅಪೇಕ್ಷೆ ಪಡ್ತಾ ಇದ್ದಾರೆ, ಅವ್ರಿಗೆ ಕುಡಿಯಕ್ ದುಡ್ಡು ಬೇಕು, ಮತ್ತೆ ಹಣ ಬೇಕು, ರಾಜಕಾರಣಿ ರಸ್ತೆಯಲ್ಲಿ ನಿಂತು ಮಾತಾಡ್ಬೇಕು, ಇಷ್ಟಾದ್ರೆ ಸಾಕು. ಅವ್ರಿಗೆ ತಿಥಿಗೆ ದುಡ್ಡು ಕೊಡ್ಬೇಕು, ಮದ್ವೆಗೆ ದುಡ್ಡು ಕೊಡ್ಬೇಕು, ಅದನ್ನ ಕೊಡ್ತಾ ಇದ್ದಾರೆ. ಯಾರಾದ್ರೂ ನಮ್ಮೂರಿಗೆ ಶಾಲೆ ಕೊಡಿ ಅಂತ ಯಾರಾದ್ರೂ ಕೇಳಿದನ, ಆಸ್ಪತ್ರೆ ಕೊಡಿ ಅಂತ ಕೇಳಿದನ, ಯಾರು ಕೇಳೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ದೇಶ ಬಹಳ ವಿಶಾಲವಾಗಿರೋದ್ರಿಂದ ಸರ್ಕಾರನೇ ಎಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಹಾಗಾಗಿ ಇಂಥ ಸಂಘ ಸಂಸ್ಥೆಗಳು ನಾವು ಮಾಡಿ ನಮ್ಮ ಪರಂಪರೆಯನ್ನ ಉಳಿಸ್ಕೋಬೇಕಾಗುತ್ತೆ. ಟಿಪ್ಪು ಸುಲ್ತಾನ್ ನಮ್ಮ ಇಡೀ ಸ್ವಾತಂತ್ರ್ಯದ ಹೆಸರು ಬಂದಾಗ ಆತನ ಹೆಸರು ಎಲ್ಲ ನೆನೀತಾರೆ. ಅಮೆರಿಕಾದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆ ಸಂದರ್ಭದಲ್ಲಿ ಈತ ಮೆಸೇಜ್ ಕಳಿಸ್ತಾನೆ ಟಿಪ್ಪು ಸುಲ್ತಾನ್ರು. ಅಂಥ ಒಬ್ಬ ದೇಶ ಪ್ರೇಮಿ ಅಂತ ಸ್ಥಳದಲ್ಲಿ ಇಂಥ ಒಂದು ಸ್ಮಾರಕ ಇವತ್ತು ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ. ನಿಮ್ಮಲ್ಲಿ ನಾನು ಪ್ರಾರ್ಥಿಸ್ಕೊಳ್ಳೋದೇನೆಂದ್ರೆ, ಸರ್ಕಾರವನ್ನು ಕಾಯೋದ್ ಬೇಡ, ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ಇತಿಹಾಸ ಆಸಕ್ತರನ್ನ ಕರ್ಕೊಂಡು ಬಂದು ಇದನ್ನೆಲ್ಲ ಮಾಡಿ ಜನ ನೋಡ್ಬೇಕು. ಅಲ್ಲೊಂದು ಬೋರ್ಡ್ ಹಾಕ್ಬೇಕಾಗುತ್ತೆ, ಅದನ್ನ ನೋಡಿ ಬಹಳಷ್ಟು ಜನ ಬರ್ತಾರೆ. ಧನ್ಯವಾದಗಳು ಸರ್. अस्सलाम वालेकुम, मैं MF कलीम। आज जो है ये तारीखी जगह पर जहाँ पहुंचे हैं हमारी टीम, और यहाँ के जो
खुसूसी लोग हैं यहाँ पर पटन के लोग। पिछले 15 दिन से जो है ये लगातार इसकी मेहनत चल रही है कि जो आप लोगों को मालूम है कि जो इतिहास 300 साल पुरानी जो खदीम जो जगह है यहाँ पर जो मालूम पड़ा है, ये कोई नई बात नहीं है, क्योंकि ये कोई अंदर छुपी हुई ऐसा कुछ नहीं है। बिल्कुल जिस जगह से रोड पहुंच रहा है, मैसूर बेंगलोर का रोड पे जो पहुंच रही है, वहां पे जगह है। और ये जगह को जो है आर्कियोलॉजिकल सर्वे ऑफ इंडिया को तो बिल्कुल उनकी इसमें है, उनके नॉलेज में है ये। और हाई बात क्या है बोले तो ये जो अंडरग्राउंड का जो हिस्सा है, ये सिर्फ म्यूजियम और जो तुम्हारा अंदर का हिस्सा क्या बोलते हैं किला, जो किला है वहां के पीछे 600 है। और ये जगह जो है आइडल पड़ा है, इसकी कुछ ना कुछ इसकी मतलब इसका एक हिस्ट्री है, हिस्ट्री तो है। आज जो लोग जो है जमा कर कर जो हमारे अफसर भी, हमारे शुक्र भी और जितने भी यहाँ के कुमसवर्दा और वेंकटेश साहब जो लास्ट टाइम अपना बयान ये किए थे, उससे पता चलता है कि लोग जो है बहुत सारे अभी भी काम कर रहे हैं, सुबह से 6 बजे से काम कर रहे हैं माशाल्लाह। तो इसके एक इतिहास को जो है हमें लोगों के सामने लगाना बहुत जरूरी है। तो आज हम लोग आए हैं और इसके बाद का जो है अफसर भैया और जितने भी हमारे वेंकटेश सर हैं, सुजय कुमार सर हैं और जितने भी लोग हैं और डॉक्टर श्रीनिवास, जितने भी लोग हैं, हम लोग मिलकर जो है एक डेट देंगे इंशाल्लाह। और मुझे उम्मीद है कि शहर मैसूर को ही कहलाया जाता है। श्रीरंगपट्टनम जो है मैसूर शहर, लोग शहर मैसूर मतलब शहर मैसूर हजरत टिपू सुल्तान शहीद रहमतुल्लाह अलैह की तरफ से मालूम जानता है। तो मेरी अदबन गुजारिश है मैसूर लोगों से कि ये जगह कर आकर पहुंचे, बहुत बड़ी जगह है ये, और खटखटाएंगे हम गवर्नमेंट को और आर्कियोलॉजिकल सर्वे ऑफ इंडिया को कि इस जगह को जो है फिर से बुनियादी में लाएं, क्योंकि बहुत अच्छी जगह है। और ये सब जो है तारीखी चीजें दिखाना बहुत जरूरी है लोगों को। और इतना बड़ा जो मतलब यहाँ पे जितना जो लैंड यहाँ पर मिला हुआ है, और ये तो आइडल ही पड़ा है बहुत सारों बहुत सामान्य से। और जिस वेंकटेश सर और हमारे सुजय कुमार बताए थे कि ये बचपना जो है यहाँ पर गुजारा गया, इनका खेले हैं यहाँ लोग। तो जब से भी देख लेकर आ रहे हैं, कोई नई दास्तान ऐसा कुछ नहीं है। फर्स्ट चीज को जो है अभी तक इसको हाईलाइट नहीं किया गया है। और मुझे उम्मीद करता हूं हमारे जनाब तनवीर सेठ साहब एमएलए साहब को भी जो है इसकी जो है फिक्र करके, और वक्फ बोर्ड के हमारे जमीर अहमद खान साहब जितने भी लोग हैं, इसको फिक्र करके जो है इसको हाईलाइट करने की कोशिश करें और इसको इब्तिदा में लगाने की कोशिश करें। और मैं उम्मीद करता हूं शहर मैसूर को जो है आप जब भी कोई उर्स हो हजरत टिपू सुल्तान की शान में जो है बाहर मर्तबा आते रहते हैं, लेकिन इस जगह को बुनियादी जगह बनाने के लिए आप लोगों से एक रिक्वेस्ट भी है और एक उम्मीद भी है कि इस जगह को जो है हम और हाईलाइट करें, ताकि हजरत टिपू सुल्तान की एक नई जगह तामीर हुई जो लोग कहां से भी आकर देखें। और मैं उम्मीद करते हुए इंशाल्लाह आइंदा डेट देंगे इनके साथ में। अस्सलाम वालेकुम रहमतुल्लाहि व बरकातुहू। हम लोग मैसूर से हमारे एक कौम सौहार्दता इदारे की जानिब से यहाँ पर श्रीरंगपट्टनम को लाए हैं, तशरीफ लाए हैं। और यहाँ पर आसार खदीमा जो हजरत टिपू सुल्तान शहीद रहमतुल्लाह अलैह के ताल्लुक से जो जुड़ी हुई है, आसार खदीमा को देखने के लिए और इसे मजीद तरक्की देने के लिए यहाँ पर आए हैं, क्योंकि ये एक आपसी भाईचारा और बाहमी ताल्लुकात को मजीद इसे तरक्की देने के लिए और यहाँ पर हम लोग तशरीफ लेकर आए। और हमारा इरादा है कि हम सब मिल करके, सब भी हिंदू भाई मुस्लिम जमात हमें मिल करके इस आसार खदीमा को बाकी रखें, ताकि इसमें कौमी एकजहती और आपस के भाईचारे को कायम रखने के लिए हमारा हमेशा ताउन रहेगा इस तमाम इदारों के साथ में। इंशाअल्लाह हम लोग इसके साथ ताउन करते रहेंगे। इनके साथ ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಮ್ಮ ಇತಿಹಾಸ ಸಂಶೋಧಕರಾದಂತ ಕಲೀಮುಲ್ಲಾ ಸರ್ ನಮ್ಮೊಂದಿಗಿದ್ದಾರೆ. ಈವರೆಗೂ ಅವರು ಟಿಪ್ಪು ಸುಲ್ತಾನ್ ಮತ್ತೆ ಅವರ ಆಡಳಿತ ಮತ್ತೆ ಏನು ಒಂದು ಸೈನ್ಯದ ರಕ್ಷಣಾ ವಿಚಾರವಾಗಿ ಅವರು ತುಂಬಾ ಒತ್ತು ಕೊಟ್ಟು ಮಾತಾಡಿದ್ರು. ಧನ್ಯವಾದಗಳು ಸರ್. ಈಗ ನಮ್ ಸರ್ ಹೇಳ್ದಾಗೆ ಏನು ಈ ಒಂದು ಎರಡು ಕಂದಕಗಳ ಮಧ್ಯದಲ್ಲಿ ಇರ್ತಕ್ಕಂತ ಈ ಒಂದು ನೆಲಮಾಳಿಗೆಗೆ ಇಲ್ಲಿ ರಸ್ತೆಯ ಸಮಸ್ಯೆ ಉಂಟಾಗಿತ್ತು. ನಾವು ಪ್ರೈವೇಟರ್ ಹತ್ರ ಪರ್ಮಿಷನ್ ತಗೊಂಡಿದೀವಿ. ಈಗ ಆಲ್ರೆಡಿ ನೀವು ಬಂದಾಗ ನೋಡಿದಿರಿ, ಎರಡು ಸೈಡ್ ಅಲ್ಲಿ ನಾವೊಂದು ಚಿಕ್ಕ ಪಾತ್ವೆ ರೀತಿ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಅಲ್ಲೊಂದು ಈ ಜೋಡಿ ನೆಲಮಾಳಿಗೆಗೆ ದಾರಿ ಅನ್ನೋ ಒಂದು ಬೋರ್ಡ್ ಅನ್ನ ಹಾಕ್ಸಲಿದ್ದೀವಿ. ಅದಾಕಕ್ಕಿಂತ ಮುನ್ನ ಇಲ್ಲಿ ಕಂಪ್ಲೀಟ್ ಡೆಸ್ಟ್ರಾಯರ್ ಆಗ್ಬೇಕು, ಸ್ವಚ್ಛತೆ ಆಗ್ಬೇಕು ಬಂದ್ ನೋಡೋರ್ಗೆ ಅಂತೇಳಿ ನಾವು ಬೋರ್ಡ್ ಅನ್ನು ಪೆಂಡಿಂಗ್ ಇಟ್ಟಿದೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಸರ್ ತಾವ್ ಹೇಳ್ದಾಗೆ ನಾವು ಅಲ್ಲೊಂದು ಬೋರ್ಡ್ ನ ನೆಟ್ಟು ನಂತರ ಪಾತ್ವೆನ ನಾವು ಇದ್ ಮಾಡ್ಕೋತೀವಿ.
ಈ ಸಂದರ್ಭದಲ್ಲಿ ನೋಡಿ, ಈಗ ಅಚೀವರ್ಸ್ ಅಕಾಡೆಮಿ ಮತ್ತೆ ಸಮರ್ಪಣಾ ಟ್ರಸ್ಟ್, ವೆಂಕಟೇಗೌಡ ಸೇವಾ ಸಮಿತಿ, ನಮ್ಮ ಶ್ರೀರಂಗಪಟ್ಟಣದ ಮುಸ್ಲಿಂ ಸೌಹಾರ್ದ ವೇದಿಕೆ, ಇವರೆಲ್ಲ ಕೂಡ ಈ ಒಂದು ಸಂದರ್ಭದಲ್ಲಿ ಒಗ್ಗೂಡಿದ್ದಾರೆ. ಇದೇ ರೀತಿ ಇನ್ನೂ ಕೆಲವು ಸಂಘ ಸಂಸ್ಥೆಗಳು ಬರಬೇಕು, ಇಲ್ಲಿಗೆ ವಿದೇಶಿಯ ಪ್ರವಾಸಿಗರು ಬಂದು ನೋಡುವಂತ ಸ್ಥಳಗಳಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಹಾಗಾಗಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ಕೊಡೋದು ಇಷ್ಟೇನೆ, ಯಾರು ಇತಿಹಾಸ ಪ್ರಿಯರಿರ್ತಾರೋ ಈ ಒಂದು ಶ್ರಮದಾನದಲ್ಲಿ ತಾವು ಸ್ವತಂತ್ರವಾಗಿ ಭಾಗವಹಿಸಿ ಬರ್ತಕ್ಕಂತ ಪ್ರವಾಸಿಗರಿಗೆ ಒಂದು ಅನುವು ಮಾಡಿಕೊಡ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸರ್. ಧನ್ಯವಾದಗಳು. ಶ್ರೀನಿವಾಸ್ ಅಂತ ಕ್ಯಾತ್ನಹಳ್ಳಿ, ಪಾಂಡವಪುರ ತಾಲೂಕು. ನಾವೊಂದು ನಮ್ಮ ತಾತ ಹೆಸರು ಒಂದು ಸಮಿತಿ ಮಾಡಿದ್ದೀನಿ, ವೆಂಕಟೇಗೌಡ ಸೇವಾ ಸಮಿತಿ ಅಂತ. ಅದಕ್ಕೆ ಅಧ್ಯಕ್ಷ ಆಗಿದ್ದೀನಿ. ಇದನ್ನ ನನಗೆ ಜೈಶಂಕರ್ ಅವರು ಇದ್ರ ಬಗ್ಗೆ ಹೇಳಿದ್ರು ನನಗೆ. ನಾವು ಇದನ್ನ ಆ ಕಡೆಯಿಂದ ನೋಡ್ದು, ಬಟ್ ಏನು ಅಲ್ಲಿಂದ ಬರಕ್ಕಾಗಲ್ಲ. ಬಟ್ ಇದು ಸೂಕ್ತವಾದ ಸ್ಥಳ ಮತ್ತು ಪುರಾತನವಾದ್ದು. ಬಟ್ ಇದರ ರಕ್ಷಣೆ ಮುಖ್ಯವಾಗಿ ಮಾಡ್ಬೇಕಾದವರು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಒಂದ್ ದಿವಸ ನನ್ನ ಜೊತೆ ಬಂದ್ರು. ಅವ್ರ ಹೆಸರು ಗೌಡ. ಬಂದು ಸುಮ್ನೆ ನಾಮಕಾವಸ್ಥೆ, ಅದು ಅರ್ಥ ಆಯ್ತು. ನಾನು ಲೆಫ್ಟ್ ಅಂಡ್ ರೈಟ್ ಕ್ಲಾಸ್ ತಗೊಂಡೆ ಅವ್ರಿಗೆ. ಏನು ಪ್ರಯೋಜನ ಬಿಡಿ. ನೋಡ್ಬಿಟ್ಟು ಏನ್ ಹೇಳಿದ್ರು? ಯಾವ್ದು ಮಾಡ್ತೀನಿ, ಪ್ರಾಜೆಕ್ಟ್ ಸೇರಿಸ್ತೀನಿ, ಅದ್ ಮಾಡ್ತೀನಿ ಅಂದ್ರು ಅಷ್ಟೇ. ಇದು ಒಂದು 2 ತಿಂಗಳಾಯ್ತು. 2 ತಿಂಗಳಿಂದ ಬಂದಿರೋ. ನಾನು 3-4 ಸಲ ಫೋನ್ ಮಾಡಿದೆ. ಒಂದು ಸಂಜಯ್ ಪ್ರಕಾಶ್ ಅಂತ ಪ್ರತಿ ತಿಂಗಳು ಉಪನ್ಯಾಸ ಮಾಡ್ತೀವಿ, ಅಲ್ಲಿಗೆ ಬನ್ನಿ ಹಿಂದೆ ಅಲ್ಗೂ ಬರ್ಲಿಲ್ಲ. ಏನೋ ಒಂದು ಕಾರಣ ಹೇಳಿದ್ರು, ಟ್ರಾನ್ಸ್ಫರ್ ಆಯ್ತೀನಿ, ಅದಾಯ್ತಾ ಇದೀನಿ ಅಂತ. ಬಟ್ ಶ್ರೀರಂಗಪಟ್ಟಣದಲ್ಲಿ ನನಗೆ ಪ್ರೊಫೆಸರ್ ಕರೀಮುದ್ದೀನ್, ನಮ್ಮ ಡಾಕ್ಟರ್ ಸತ್ಯನಾರಾಯಣ ಅಂತ, ನಾನು ಅವ್ರನ್ನ ಇಂಟರ್ನ್ಯಾಷನಲ್ ಗೈಡ್ ಅಂತ ನಾನು ಕರಿತಾ ಇದ್ದು. ಬಟ್ ಆರ್ಕಾಲಜಿ ಅವರು ಅದನ್ನ ಇಷ್ಟಪಡ್ತಾ ಇರಲಿಲ್ಲ. ಅವನೇ ಗೈಡು ಅಂತ ಬಹಳ ಟೀಕೆ ಮಾಡೋರು. ಬಟ್ ವಿಚಾರ ಚೆನ್ನಾಗಿ ತಿಳ್ಕೊಂಡಿದ್ರು. ಇವರಿಬ್ಬರಿಗೂ ಸ್ವಲ್ಪ ಇದಿತ್ತು, ಡಿಫರೆನ್ಸ್ ಇತ್ತು. ನಾನು ಕರೀಮುದ್ದೀನು ಬ್ರಿಟಿಷರ್ ಹೇಳ್ದಂಗೆ ಹೇಳೋರು, ಇವರು ಫ್ರಾನ್ಸ್ ಅವ್ರು ಹೇಳ್ದಂಗೆ ಹೇಳೋರು. ಸ್ವಲ್ಪ ಅವರಿಬ್ಬರಿಗೂ ಒಂದು ಕನ್ಫ್ಯೂಷನ್ ಇತ್ತು. ಬಟ್ ಒಳ್ಳೆ ವಿಚಾರ ತಿಳಿಸೋರು. ನಾನು ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಟ್ಟು ನನ್ನ ಪ್ರಕಾರ 625 ಸ್ಮಾರಕಗಳಿದೆ. ಬಟ್ ಯಾರಿಗೂ ಇಲ್ಲಿ ಜನ ಗೊತ್ತಿಲ್ಲ. ಆಮೇಲೆ ಇದು ಬಿದ್ದ ಗಣಪತಿ, ಬಿದ್ರಕೋಟೆ ಗಣಪತಿ, ಅದು ಇತ್ತೀಚೆಗೆ ಜನಕ್ಕೆ ಗೊತ್ತಾದ್ದು. ನಾನು 2 ಬ್ಯಾಚ್ ಅಲ್ಲಿ 150 ಜನ ಟೀಚರ್ಸ್ ನ ಒಂದು ಸ್ಮಾರಕಗಳ ಜೊತೆ ಮೌನ ಮಾತುಕತೆ ಅಂದ್ಬಿಟ್ಟು ಅದೊಂದು ಹೆಡ್ಲೈನ್ ನಮ್ ತೈಲೂರು ವೆಂಕಟೇಶ್ವರ ಕೊಟ್ಟು ಎಲ್ಲಾ ಸ್ಮಾರಕಗಳಿಗೂ ಭೇಟಿ ಕೊಟ್ಟು. ಇನ್ನೊಬ್ರು ಸುಬ್ರಹ್ಮಣ್ಯಂ ಅಂತ ತಹಶೀಲ್ದಾರ್ ಇದ್ದಾರೆ ನಂಜನಗೂಡು, ಈಗೆಲ್ಲ ಕೇರ್ ಅವರು ಅಷ್ಟೇ ಬಹಳ ಚೆನ್ನಾಗಿ ತಿಳ್ಕೊಂಡವ್ರೆ. ಅವ್ರು ಇವನ್ ಕ್ರಿಕೆಟ್ ಕ್ಲಬ್ ಓಪನ್ ಆದ್ದು, ಅದಕ್ಕೆ ಟಿಪ್ಪು ಸುಲ್ತಾನ್ ಮೆಂಬರ್ ಆದ್ದು, ಅದೆಲ್ಲ ಹೇಳೋರು ಅವರು. ಬಟ್ ಇದು ಒಳ್ಳೆ ಕೆಲಸ. ನಮ್ಮ ಜೈಶಂಕರ್ ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿ ನಮ್ಮ ಮುಸ್ಲಿಂ ಸಮಿತಿ ಮಾಡ್ತಾ ಇರೋದು ಒಳ್ಳೆ ಕೆಲಸ ಇದು. ನಾನು ಅವ್ರ ಜೊತೆ ಬಗ್ಗೆ ಈಗ ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ತೀರಾ ಸರ್? ಮಾಡ್ಬೇಕು. ಹೇಳಿ ಸರ್, ಏನ್ ಮನವಿ ಸರ್? ಯಾವ ತರ ಹೇಳಿ ಸರ್, ನೀವ್ ಹೇಳಿ ಸರ್. ಮಾತಾಡಿ ಸರ್. ಸ್ಮಾರಕ ಉಳಿಬೇಕು, ಮುಂದಿನ ಪೀಳಿಗೆಗಳಿಗೂ ಅದು ಹೇಳಿ ಸರ್, ಗೊತ್ತಾಗಬೇಕು. ಇಲ್ಲ, ಇದು ಸ್ಮಾರಕ ಉಳಿಬೇಕು. ಈಗ ಇಲ್ಲಿ ಯಾರಿಗೂ ರಾಜಕಾರಣಿಗಳಿಗೂ ಆಸಕ್ತಿ ಇಲ್ಲ. ಏನಿಲ್ಲಿ ಹೊರಗಡೆಯಿಂದ ಬರೋದು ಗುಂಬಜು, ದರ್ಯಾ ದೌಲತ್ತು, ಆಮೇಲೆ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ, ನಿಮಿಷಾಂಬ, ಇಷ್ಟು ಬಿಟ್ರೆ ಸಂಗಮ. ಬೇರೆಯವ್ರಿಗೆ ಏನೂ ಗೊತ್ತಿಲ್ಲ. ಇವನ್ ಟಿಪ್ಪು ಸುಲ್ತಾನ್ ಮಕ್ಕಳನ್ನ ದತ್ತು ಇಟ್ಟ ಸ್ಥಳ ಇದೆ ಇಂತ, ಇದು ಚಂಬಲ್ ರಾಣಿ ತಿಟ್ಟು ಅಂತ. ಈಗ ಮೊನ್ನೆ ನಮ್ ಜೈಶಂಕರ್ ನಾನು ಅದೇ ರೋಡ್ ರಿವರ್ ವ್ಯಾಲಿಲಿ ಮೆಡಿಕಲ್ ಎಕ್ಸಾಮ್ ಮಾಡಕ್ ಹೋಗ್ತಾ ಇದ್ದೆ. ಅವಾಗ ಹೇಳಿದ್ರು, ಸರ್ ಇದನ್ನ ಕ್ಲೀನ್ ಮಾಡ್ಸೋಣ ಅಂದೆ. ನನಗೆ ತಲೆ ಕೆಟ್ಟೋಗ್ಬಿಡ್ತು. ಪಾಪ ಜೈಶಂಕರ್ ನಲ್ಲಿ ಆ ಜೀಲ್ ಇದೆಯಲ್ಲ ಅದು ಹೋಗ್ತೀನಿ. ಬಟ್ ಈಗ ನೋಡಿ 2 ಜನ ಇದೀವಿ, ಶ್ರೀರಂಗಪಟ್ಟಣ 2 ಜನ ಇದಾರೆ ಹೇಳಿ. ಈಗ ಯಾಕೆ ಇಷ್ಟು ಬರೀ ಬಂದಿದೀವಿ ನಾವಿಲ್ಲಿ ಅಲ್ವಾ? ಉಳಿಬೇಕು ಸರ್ಕಾರ. ಎಲ್ಲ ಮಳೆ ಬಂದಿದೆ, ಆ ಕಾಲದಲ್ಲಿ ಕಟ್ಟಿರೋದು ಒಂದ್ ದೊಡ್ಡ ನೀರು ಬಂದಿಲ್ಲ ಸರ್. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ? ಸರ್ ನಾನು ಇದೇ ಫಸ್ಟ್ ಟೈಮ್ ಕೋಟೆ ಒಳಗೆ ಬಂದಿದ್ದು. ಇದ್ರು ಅವತ್ ಬಂದೆ ಮೇಲೆ ಮಹಿಳೆಯರು ಬರ್ತೀನಿ ಇದ್ರು, ನಮ್ಮ ರಂಗನಾಯಕಿ ಸಮಾಜದವರು. ಅವ್ರೇನು ಮಳೆನೋ ಅಥವಾ ಏನೋ ಬಂದಿಲ್ಲ ಗೊತ್ತಿಲ್ಲ. ಬಟ್ ಅವ್ರಿಗೆ ಇಳಿಯಕ್ ಆಯ್ತಾ ಇರಲ್ಲ. ನಾನೇ ಪ್ಯಾಂಟಿಗೆ ಕೊಳೆ ಆದ್ರೂ ಪರವಾಗಿಲ್ಲ ಅಂತ ತೇವ್ಕೊಂಡ್ ಮೇಕ್ ಬಂದು ಬಿದ್ರು ಪರವಾಗಿಲ್ಲ. ಕೊನೆಗೆ ಈಗ ಸರ್ಕಾರ ಏನ್ ಮನವಿ ಮಾಡ್ತೀರಾ ಸರ್? ಅದೇ ಇದ್ರ ಬಗ್ಗೆ ಏನ್ ಮನವಿ ಮಾಡಿದ್ರು ನನ್ನ ಪ್ರಕಾರ ಏನು ಪ್ರಯೋಜನ ಆಗಲ್ಲ. ಸುಮ್ನೆ ಯಾವ್ದೋ ಒಂದ್ ಟೈಮ್ ಒಂದು ವಿಸಿಟ್ ಕೊಡ್ತಾನೆ ಕನ್ಸರ್ನ್ ಮಿನಿಸ್ಟರ್, ಇದಕ್ಕೆ ಸುಮ್ನೆ ಆಯ್ತು ಮಾಡಿದ್ರೆ ಅವ್ರಿಗೆ ಹೇಳ್ತಾನೆ ಆರ್ಕಾಲಜಿ ಡೈರೆಕ್ಟರ್ ಸಚಿವ ಅಷ್ಟೇ, ಏನು ಮಾಡಲ್ಲ. ಲೋಕಲ್ MLA ಇದಾರಲ್ಲ ಅವ್ರಿಗೆ ಏನಾದ್ರು ಸರ್ ಏನ್ ಹೇಳಿದ್ರು ಅವ್ರಿಗೆ
ನಾವ್ ಮಾತಾಡ್ಬೋದು ರಾಜಕೀಯನ ಅವ್ರದೇ ಒಂದ್ ದಿವಸ ಇಲ್ಲೆಲ್ಲ ಲಾಸ್ಟ್ ವೀಕ್ ಏನೋ ಎಲ್ಲ ಕ್ಲೀನ್ ಮಾಡಿಸ್ಬಿಡ್ತೀನಿ ಕಂದಕಗಳು ಅದು ಇದು ಅಂತ ಏನೋ ಹೋದ್ರಂತೆ ಬಂದು ಅಷ್ಟೇ. ಎಲ್ಲಾ MLA ಗಳು ಅದೇ ಮಾಡ್ತಾ ಇರೋದು. ಯಾರು ಇದ್ರ ಬಗ್ಗೆ ಸ್ಮಾರಕಗಳ ಜೊತೆ ಮೌನ ಯಾರಿಗೂ ಆಸೆ ಇಲ್ಲ. ಸುಮ್ನೆ ಮಾತಾಡ್ತಾರೆ ಭಾಷಣದಲ್ಲಿ, ನಾನ್ ಬರ್ತೀನಿ ಅದ್ ಮಾಡ್ತೀನಿ ಅಂತ, ಯಾರು ಏನು ಮಾಡಲ್ಲ. ಅದೇನೋ ಜಯಶಂಕರ್ ನಮ್ಮ ಸ್ನೇಹಿತರುಗಳು ನೋಡಿ, ನಮ್ಮ ಪ್ರೊಫೆಸರ್ ರಿಟೈರ್ಡ್ ಡೀನ್ ಪ್ರಿನ್ಸಿಪಲ್ ಹೋದ್ರು. ಸಾರಿ ಸರ್ ಕ್ಯಾಬ್ ಕಾಣಲ್ಲ, ಸಾರಿ ನನ್ನ ಕಣ್ಣು ಸ್ವಲ್ಪ ನೋಡಿ. ಇವರೆಲ್ಲ ಈ ಏಜ್ ಅಲ್ಲಿ ಇಷ್ಟ ಆಸಕ್ತಿ ಆಗ್ತಾರಂತಾರೆ. ಇವತ್ತು ನಾನು ಇಲ್ಲಿ ಬರಂಗಿಲ್ಲ, ನನ್ ಮೊಮ್ಮಕ್ಳು ವಾರಕ್ಕೆ ಒಂದ್ಸಲಿ ನನ್ ಮನೆಗ್ ಬರೋದು. ಅವ್ರಿಗೇನೋ ಹೇಳ್ಬಿಟ್ಟು ಬಂದೆ ನಾನು. पहलवान के रूम बदलते थे, हाँ कपड़ा बदलाने के हेलो अच्छा 15 अड़ी आचे है ना जी, दो गब्बे अंदर जी मट्टी लाल मट्टी और ऐसे भी पिलर है ऊपर, दो पत्थर के पिलर है, वो वास्ते खोला है। नहीं तो ये भी गिर जाना। वही अब इतना बरसात आया, लेकिन इसे ये खतरा भी नहीं है। एक सोलह है, ये कैसा ये 42 उधर से फोड़ी जी जबरदस्त। 35 साल से आप ये जान रही कि यहाँ एक पहलवान का एक जगह थी, रूमा थे, बड़े बड़े के बोलते थे 3 रूमा। वो 12 मैं बोल रही हूँ। जी सही बात जो आप जानती है वो बोल रही। सर वो सीढ़ियाँ बोले ना, आप भेजेंगे वहाँ चलो। नहीं कहाँ है बीच में, वो बंद ये हो गया ना, पूरा कचरा पिघ गया। अच्छा वो हमें जा नहीं सकते, कचरा पाक करे बाद हमें देख के रही देखे ना खुद। अच्छा मैं यहाँ का जिराती ना जी बाजू का अच्छा सब शुक्रिया। गंजाम के रईस जो पुराने हैं माशाल्लाह, तकरीबन पैदाइशी हमारे यहाँ पैदाइशी गंजाम की इनकी तकरीबन 75 साल लगभग बहुत चली इनकी। जी तो पूरा जानती ना तकरीबन यहाँ के। अच्छा हमारे गंजाम के थी ना तकरीबन। जी इनके बड़े भाई हैं लंदन में ही नो, नहीं जर्मनी में।